ಹಾರ್ಡ್ಲಿ ವೇರು ಅದ್ಬೇಡಿ. ಈ ಸಾಫ್ಟ್ವೇರ್ ಗೊತ್ತಿರೋರನ್ನ ಕೇಳಿ ಏನು ಮಾತಾಡ್ತಾರೆ ಅಂತ ಅವ್ರ ಮಾತೇ ಬೇರೆ. ಎಸ್ಟರ್ಡೇ ಐ ಸೆಂಟ್ ಯು ಎ ಮೇಲ್, ಯು ನೋ, ಟುಮಾರೋ ಐ ಸೆಂಡ್ ಯು ಎ ಮೇಲ್, ಲಾಸ್ಟ್ ವೀಕ್ ಐ ಸೆಂಟ್ ಯು ಎ ಮೇಲ್, ಮೊನ್ನೆ ಒಂದು ಮೇಲ್ ಕಳಿಸ್ದೆ ನೋಡ್ದ, ನಾಳೆ ಇನ್ನೊಂದು ಮೇಲ್ ಕಳಿಸ್ತೀನಿ. ಸದ್ಯ ಅವ್ರಿಗೆ ಅದಕ್ಕೆ ಮೇಲ್ ಅಂತ ಹೆಸರಿಟ್ರು. ಅವ್ರೇನೋ ಫೀಮೇಲ್ ಅಂತ ಹೆಸರಿಟ್ಟಿದ್ರೆ ಎಷ್ಟು ಕೆಡ್ದಾಗಿರೋದು. ಎಸ್ಟರ್ಡೇ ಐ ಸೆಂಟ್ ಯು ಟು ಫೀಮೇಲ್, ಟುಮಾರೋ ಐ ಸೆಂಡ್ ಯು ಟು ಫೀಮೇಲ್. ಅಸಹ್ಯವಾಗಿರ್ತಿದ್ರು ಮಾತಾಡೋಕ್ಕೆ. ಸಾರ್ ಎಲ್ಲ ಕಡೆ ಪ್ರಾಬ್ಲಮ್ಮು. ಇವಾಗ ನೋಡಿ, ಪೆಟ್ರೋಲ್ ಸಿಗ್ತಾ ಇಲ್ಲ, ಬ್ಯಾಟ್ರಿ ಬೇರಿಂಗ್ ಅಂತ ಏನು ಮಾಡೋದು? ನೋ ಲೇಟೆಸ್ಟ್ ಕಂಡಿಡಿದೀನಿ. ಏನು ಇನ್ಮೇಲೆ ಬ್ಯಾಟ್ರಿನೂ ಬೇಡ, ಪೆಟ್ರೋಲು ಬೇಡ, ಲೇಟೆಸ್ಟ್ ಕಂಡಿದ್ದು. ಏನು ಅದೆಲ್ಲ ಬಿಟ್ಟು ಏನು ಹೊಸದು ಬಂದಿದೆ? ಏನು ಸಗಣಿ ಹಾಕೋದು ಓಡಿಸೋದು. ಕಾರು ಸ್ಕೂಟ್ರು ಏನು ಸಗಣಿ ಹಾಕೋ ಓಡಿಸು. ಹೆಂಗಿರ್ತದ್ರಿ ಅದು? ಸಗಣಿ ಹಾಕೋದು ಓಡಿಸೋದು, ಸಗಣಿ ಹಾಕೋದು ಓಡಿಸೋದು. ಏನು ಬೆಳಿಗ್ಗೆ ನೋಡ್ಬೇಕು ನೀವು, ಸಗಣಿ ಗಿಣಿ ಹಾಕೊಂಡು ಸ್ಕೂಟ್ರಲ್ಲಿ ನಾಮ ಹಾಕೊಂಡು ಈ ಕಡೆ ಹೋಗ್ತಾ ಇರ್ತಾರೆ. ಸಾಯಂಕಾಲ ಬರೋದು ಹಸು ಹಿಂದೆ ಹೋಗ್ತಾ ಇರ್ತಾರೆ. ಯಾವ ಹಸು ಎಲ್ಲಾಗ್ತದೆ ಅಂತ ಹಾಕೋಬೇಕಲ್ಲ ಸ್ಕೂಟ್ರಿಗೆ ಸಗಣಿ. ಕಾರ್ನವ್ರು ಭಾಳ ಹುಷಾರು. ಅವ್ರಿಂದ ಮೇಲೊಂದು ಹಸು ಸಾಕ್ಬಿಟ್ಟಿರ್ತಾರೆ, ಈ ಕಡೆಯಿಂದ ಹುಲ್ಲಾಗ್ತಾರೆ, ಆ ಕಡೆಯಿಂದ ಬೀಳ್ತಾ ಇರ್ತಾರೆ. ಆಮೇಲೆ ಸ್ವಲ್ಪ ದಿನಕ್ಕೆ ಬರ್ತಾರೆ, ಸಾರ್ ಸಗಣಿ ಡಿಮಾಂಡು ಸಿಗ್ತಾ ಇಲ್ಲ, ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಡೋಂಟ್ ವರಿ, ಲೇಟೆಸ್ಟ್ ಹುಡುಕಿದ್ದೀವಿ. ಏನು ಹಸು ಸಗಣಿನೇ ಬೇಕು ಅಂತೇನಿಲ್ಲ. ಏನು ಬುದ್ಧಿವಂತರು ಜನ. ನಾ ಇನ್ನೂ ಏನೂ ಹೇಳಲೇ ಇಲ್ಲ, ಅವಲೇ ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟಿದೆ. ಅವಾಗ ನೋಡ್ಬೇಕ್ರಿ ಮನುಷ್ಯನ್ಗೆ ಏನು ವ್ಯಾಲ್ಯೂ ಸಿಗ್ತದೆ ಗೊತ್ತಾ ನಿಮಗೆ? ಯಾರಾದ್ರೂ ಬನ್ನಿ ಸರ್ ಬನ್ನಿ, ನಮ್ಮನೆಗೆ ಬನ್ನಿ, 3 ದಿವಸ ಇತ್ತೋಗಿ, ಅತಿಥಿ ದೇವೋ ಭವ. 10 ಜನ ಬಂದ್ರೆ 10 ಜನನೂ ನಮ್ಮಲ್ಲೇ ಇರಿ, ಪರವಾಗಿಲ್ಲ. ನಾವು ಆಲ್ ಇಂಡಿಯಾ ಟೂರ್ ಹೋಗ್ಬಿಡ್ತೀವಿ, ಬನ್ನಿ. ಯಾವಾಗ ಯಾಕೆ ಮನುಷ್ಯನಿಗೆ ಮನುಷ್ಯ ಉಪಯೋಗ ಬರಲೇ ಹೋದ್ರೆ ಅವ್ನು ವೇಸ್ಟ್ ರೀ. ಯಾವಾಗ ಸಗಣಿಗೆ ವ್ಯಾಲ್ಯೂ ಸಿಗ್ತದೋ, ಮನುಷ್ಯನ ಈ ಥರ ವ್ಯಾಲ್ಯೂ ಸಿಗ್ತದೋ, ಒಂದು ವಯಸ್ಸಾದವರು ಓಡಾಡಲ್ಲ, ಎಲ್ಲರೂ ಮನೆ ಕರೆಸ್ತಾರೆ, ಒಂದು ವೃದ್ಧಾಶ್ರಮನೂ ಇರಲ್ಲ. ಯಾರು ನಮ್ಮನ್ನು ಹಗಲು ರಾತ್ರಿ ಕಷ್ಟಪಟ್ಟು ನೋಡ್ಕೊಂಡಿದ್ದಾರೋ, 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ನೋಡಿದ್ದಾರೋ, ಇಡೀ ಜೀವನ ನನ್ನ ಮಗ ಅಂತ ಜೀವನನೇ ಇದ್ದಾರೋ ತಂದೆಗಳಿರ್ತಾರೋ, ಅವ್ರನ್ನೆಲ್ಲ ವಯಸ್ಸಾದ್ಮೇಲೆ ವೃದ್ಧಾಶ್ರಮಕ್ಕೆ ಸೇರಿಸ್ತೀವಲ್ಲ. ಇದಕ್ಕೆ ನೀವು ದೇವಸ್ಥಾನಕ್ಕೆ ಹೋದ್ರೇನು ಬಿಟ್ರೇನು, ಪೂಜೆ ಮಾಡಿದ್ರೇನು ಬಿಟ್ರೇನು, ನಿಜವಾಗ್ಲೂ ತಂದೆ ತಾಯಿಗಳಿಗಿಂತ ದೊಡ್ಡ ದೇವರಿಲ್ಲ. ತಂದೆ ತಾಯಿಗಳ ಪಾದದಲ್ಲಿರುವಷ್ಟು ಆಶೀರ್ವಾದ ಯಾವ ಗುರುನೂ ಯಾವ ದೇವರು ಕೊಡೋಕ್ಕಾಗಲ್ಲ ನಿಮಗೆ. ಅದಕ್ಕೆ ಇರಿ, ಚೆನ್ನಾಗಿ ನಗ್ನಗ್ತಾ ಇರಿ, ಸಂತೋಷವಾಗಿರಿ, ಆನಂದವಾಗಿರಿ ಅಂದರೆ ಆನಂದ ಗುರುವಿನ ಥರ ಇರಬೇಕು. ನೋಡಿ, ಆನಂದ ಗುರುಜಿ ನಗ್ನಗ್ತಾ ಇದೆ, ಅವ್ರ ಮಗನೂ ನಗ್ನಗ್ತಾ ಇರೋ ಖುಷಿ ಅಂತ ನಾವು ಹೇಳ್ತೇವೆ. ಆನಂದ ಗುರುಜಿ ನಗ್ನ ಎಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಧರ್ಮನ ಉಳಿಸ್ತಾ ಇದ್ದಾರೆ. ನಮ್ಮ ಧರ್ಮವನ್ನು ನಾವೇ ಮಾತಾಡಿದ್ರೆ ತಪ್ಪಲ್ವಾ? ಯಾವ್ದಾದ್ರು ಬೇರೆ ಧರ್ಮದ ಬಗ್ಗೆ ಮಾತಾಡೋಕ್ಕಾಗಲ್ಲ. ನಮ್ಮ ಗುರುಗಳನ್ನ ನಾವು ಗೌರವ ಕೊಡಬೇಕು. ನಮ್ಮ ಮಂತ್ರಿಗಳಾಗಲಿ, ನಮ್ಮ ಕಾರ್ಪೊರೇಟರ್ ಆಗಿರಲಿ, ಅವ್ರಿಗೆ ವ್ಯಾಲ್ಯೂ ಕೊಡಬೇಕು. ಏನಪ್ಪ ನಮ್ಮ ಕಾರ್ಪೊರೇಟರ್ ಹಿಂಗೆ ಮಾಡ್ಬಿಟ್ಟು ಪಾತ್ರೆ ತೊಳೆಯೋರಿ ಲೋಟ ಹೊಡೆದಾಕೋದು, ಸುಮ್ಮನೆ ಎಲ್ಲರೂ ಲೋಟ ಹೊಡೆದಾಕಲ್ಲ. ಮನೆ ಕೆಲಸ ಮಾಡ್ಬೇಕಾದ್ರೆ ಒಂದು ಸತ್ಯನಾರಾಯಣ ಪೂಜೆ ಬರ್ತಾರೆ, 4 ಜನ ಕರಿತೀವಿ, 4 ಜನ ಬಿಟ್ಬಿಡ್ತೀವಿ. ಅಂಥದ್ರಲ್ಲಿ ಒಂದು ಶಿವರಾತ್ರಿ ಇಷ್ಟು ಅಮೋಘವಾಗಿ ಹಾರ್ಟ್ ಆಫ್ ದ ಸಿಟಿನಲ್ಲಿ ರೋಡ್ಗಳಲ್ಲಿ ಟ್ರಾಫಿಕ್ ಜಾಮ್ ಇರಬೇಕಾದ್ರೂ ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಆನೆಯನ್ನು ತರಿಸಿ ನಮ್ಮ ಧಾರ್ಮಿಕ ಮೆರವಣಿಗೆಯನ್ನು ಮಾಡಿಸಿದಾರಲ್ಲ, ಇದು ನಮ್ಮ ಧರ್ಮ, ಇದು ನಮ್ಮ ಶೈಲಿ. ಇದಕ್ಕೆ ಕಷ್ಟಪಟ್ಟು ದುಡ್ಡು ಮಾಡಬೇಕಾಗಿಲ್ಲ, ಒಂದು ಯೋಚನೆ ಬೇಕು, ನಮ್ಮ ಧಾರ್ಮಿಕ ಕಾರ್ಯವನ್ನು ನಾವು ಮಾಡಬೇಕು ಅಂತ. ಅದನ್ನು ಮಾಡಿದ್ದಾರೆ. ಏನು ಒಬ್ಬರಿಂದ ಇಬ್ಬರಿಂದ ಆಗಲ್ಲ, ಎಲ್ಲ ಹಗಲು ರಾತ್ರಿ ಇವರೆಲ್ಲ ಕಷ್ಟಪಟ್ಟಿದ್ದಾರಲ್ಲ. ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಸೈಡ್ ವಿಂಗಲ್ಲಿ ನೋಡ್ತಾ ಇದ್ದಾರೆ. ಅವ್ರಿಗೇನಂದ್ರೆ ಕಚ ಆ ಕಡೆ ಅಲ್ಲಿ ನಿಂತ್ಕೊಂಡು ನೋಡ್ತಾವ್ರೆ. 5 ದಿವಸದಿಂದ ಮನೆಗೆ ಹೋಗಿರಲ್ಲ, ರೇಷನ್ ತಂದಿರಲ್ಲ. ಅಲ್ಲಿ ನೋಡಿ ಒಬ್ಬರು ಉದಯ ಅಂತ ಕೂತವ್ರೆ. ನನಗೆ ಯಾವುದು ಕಂಟ್ರೋಲ್ ಇಲ್ಲ ಮಾತಾಡೋಕ್ಕೆ, ಕಂಟ್ರೋಲ್ ಇಲ್ಲದೆ ಮಾತಾಡ್ತೀನಿ. ಯಾಕಂದರೆ ನನ್ನ ಹೃದಯದಲ್ಲಿ ಬರೋದು ಬಾಯಿನಲ್ಲಿ ಹೇಳ್ತೀನಿ. ಹಗಲು ರಾತ್ರಿ ಕಲೆ ಅವ್ರು ಯಾವತ್ತೂ ಡ್ಯಾನ್ಸ್ ಮಾಡಿಲ್ಲ, ಯಾವತ್ತೂ ಹಾಡು ಹೇಳಿಲ್ಲ. ಕಲಾವಿದರನ್ನ ಬೆಳೆಸ್ಬೇಕು ಅಂತ ಹೇಳಿ ಮಠ ಎಲ್ಲ ಮಾರ್ಕೊಂಡಿದ್ದಾರೆ. ಸ್ವಂತ ಮನೆ ಮಾರ್ಬಿಟ್ಟು ಬಾಡಿಗೆ ಮನೆಯಲ್ಲಿದ್ದಾರೆ. ಒಬ್ಬ ಕಲಾವಿದನ ಖಾಲಿ ಕಲಿಸಿಲ್ಲ, ಎಲ್ರಿಗೂ ಊಟ ಹಾಕಿ ದುಡ್ಡು ಕೊಟ್ಟು ಕಲಿಸಿದ್ದಾರೆ. ಕರ್ನಾಟಕದಲ್ಲಿ ಅನೇಕ ಕಲಾವಿದರನ್ನ ಬೆಳೆಸಿದ್ದಾರೆ. ಉದಯ್ ಅವರಿಗೆ ಜೋರಾದ ಒಂದು ಚಪ್ಪಾಳೆ ಹೊಡಿ. ಅವ್ರಿಗೆ ಮನೆ ಇಲ್ಲದೇನು, ನಿಮ್ಮೆಲ್ಲರ ಮನ ಇದೆ, ಅದೇ ನಿಮಗೆ ಗ್ರೇಟ್ ಆಶೀರ್ವಾದ ಸರ್ ಅಂತ ಹೇಳ್ತಾ, ಮಿಮಿಕ್ರಿ ಮಾಡೋದಕ್ಕೆ ಇನ್ನೂ ಬೇಕಾದಷ್ಟಿದೆ, ನಗ್ಸೋಕೆ ಇನ್ನೂ ಬೇಕಾದ